ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗ ಡಿ ಡಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ತುಮಕೂರಿಂದ ಹತ್ತತ್ರ 15 to 20 ಕಿಲೋಮೀಟರ್ಸ್ ದೂರ ಆಗುತ್ತೆ ಅಷ್ಟೇ. ಅರ್ಲಿ ಮಾರ್ನಿಂಗ್ ನಾವೊಂದು 6 o'clock ಹಾಗೆ ಹೊರಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಸ್ವಲ್ಪ ಲೇಟ್ ಆಯಿತು, 6:30 6:45 ಆಯಿತು ತುಮಕೂರಿಂದ ಹೊರಟಿದ್ದು. ಹಾಗೆ 5 ಜನ ಒಟ್ಟಿಗೆ ಹೊರಟಿದ್ದೀವಿ. ಸೊ ಕಾರಲ್ಲಿ ಹೋಗಿ ಕಾರ್ ಪಾರ್ಕ್ ಮಾಡಿ ಹಾಗೆ ಒಂದು ಸ್ವಲ್ಪ ವಾಕ್ ಮಾಡೋ ಪ್ಲ್ಯಾನ್ ಇದೆ. ಆ್ಯಂಡ್ ನಾಮದ ಚಿಲುಮೆ ಹೋಗೋ ಪ್ಲ್ಯಾನ್ ಕೂಡ ಇದೆ. ಸಾಕಷ್ಟು ಸಲ ನಾನು ಈ ಒಂದು ಡಿ ಡಿ ಹಿಲ್ಸ್ ವ್ಲಾಗ್ನ ಮಾಡಿದ್ದೀನಿ. ಈ ಸಲ ಡಿಯರ್ ಪಾರ್ಕ್ಗೆ ಹೋಗ್ತೀವಿ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಶುರು ಮಾಡಿದ್ದೀನಿ. ಯಾವ್ಯಾವ ಜಾಗಗಳಿಗೆ ಹೋಗ್ತೀವಿ ಆ ಜಾಗಗಳನ್ನ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಸೊ ಈ ಒಂದು ಡಿ ಡಿ ಹಿಲ್ಸ್ ವ್ಲಾಗಲ್ಲಿ ಸದ್ಯಕ್ಕೆ ಇವಾಗ ನಾವು ಎಳ್ನೀರು ಮತ್ತು ಶುಗರ್ ಕೇನ್ ಜ್ಯೂಸನ್ನ ಕುಡಿಯೋಣ ಅಂತ ಬಂದಿದ್ದೀವಿ, ಕಬ್ಬಿನಾಲ್ ಕುಡಿಯೋಣ ಅಂತ. ಹಾಗೆ ಜೋಳನೂ ಸುಡ್ತಾ ಇದ್ದಾರೆ. ಯಾರ್ಯಾರಿಗೆ ಏನೇನು ಇಷ್ಟನೋ ಅದನ್ನು ತಗೊಂಡು ಕುಡಿದು ಆಮೇಲೆ ವಾಕಿಂಗ್ ಹೋಗ್ತೀವಿ. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಅಂತ ನಾನು ಕಬ್ಬಿನಾಲ್ ತೊಗೊಂಡೆ. ಅದು ಸ್ವಲ್ಪ ಹೀಟು ಬಾಡಿಗೆ, ಇನ್ನು ಎಳ್ನೀರು ಕುಡಿದ್ಬಿಟ್ರೆ ಇನ್ನೂ ಕೋಲ್ಡಾಗಿ ಹೋಗುತ್ತೆ ಅಂತ. ಹಾಗೆ ಜೋಳನ ಸುಟ್ಬಿಟ್ಟು ಅದಕ್ಕೆ ಖಾರ ಚಟ್ನಿ ಹಾಕಿ ಮತ್ತೆ ಇನ್ನೊಂದು ಸಲ ಸುಟ್ಬಿಟ್ಟು ಕೊಡ್ತಾರೆ. ಸೊ ಟೇಸ್ಟ್ ಮಾಡಬೇಕು ಅದು ಹೇಗಿದೆ ಅಂತ. ಹಾಗೆ ಇಲ್ಲಿ ದೊಡ್ಡ ದೊಡ್ಡ ಹಲಸಿನಣ್ಣ ಇಟ್ಟಿದ್ದಾರೆ, ಸಿಕ್ಕಾಪಟ್ಟೆ ದೊಡ್ಡ ಸೈಜ್ ಇದೆ. ಆ್ಯಂಡ್ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ಹಾಗೆ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನ್ನೋ ಥರ ಅನಿಸ್ತಾ ಇದೆ. ಸೊ ಇಲ್ಲಿ ಹಲಸಿನಣ್ಣು, ಎಳ್ನೀರು, ಜೋಳ ಹಾಗೆ ಕಬ್ಬಿನಾಲು ಎಲ್ಲನೂ ಸಿಗುತ್ತೆ. ನಾನು ಒಂದು ಸ್ವಲ್ಪ ಕಾರ್ನ ಟೇಸ್ಟ್ ಮಾಡೋಣ ಅಂತ ತೊಗೊಂಡೆ. ಎಳ್ನೀರು ಮತ್ತು ಕಬ್ಬಿನಾಲೆಲ್ಲ ಕುಡ್ಕೊಂಡು ಅದೇ ರೋಡಲ್ಲಿ ಡೌನ್ ಬಂದರೆ ಸ್ವಲ್ಪ ದೂರ ವಾಕ್ ಮಾಡ್ಕೊಂಡು ಬಂದರೆ ಈ ಒಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ನಿಮಗೆ ಕಾಣಿಸುತ್ತೆ. ಈ ಒಂದು ಬೆಟ್ಟದ ಮೇಲೆ ಕೂತ್ಕೊಂಡು ಒಂದಿಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡಿದ್ದೀವಿ. ಈ ಸೀನ್ರಿಲೇ ತುಂಬಾ ಚೆನ್ನಾಗಿದೆ. ಎಷ್ಟೋ ಸಲ ಡಿ ಡಿ ಹಿಲ್ಸಿಗೆ ಬಂದಿದ್ದೀವಿ, ಬಟ್ ಈ ಜಾಗಕ್ಕೆ ಬಂದಿರಲಿಲ್ಲ. ಹಾಗೆ ಇಲ್ಲಿ ನೋಡಿ ಎಷ್ಟು ಗ್ರೀನ್ರಿ ಇದೆ ಅಂತ. ಸಿಕ್ಕಾಪಟ್ಟೆ ಗ್ರೀನ್ ಆಗಿದೆ, ಒಂಥರ ಪ್ಯಾರೆಟ್ ಗ್ರೀನ್ ಕಲರಲ್ಲಿದೆ. ಆ್ಯಂಡ್ ಅಲ್ಲಿ ಸೌಂಡ್ ಆಗ್ತಾ ಇದೆ, ಯಾರೋ ಇದ್ದಾರೆ ಅಂತ ಅನ್ನಿಸ್ತಾ ಇದೆ, ಬಟ್ ಯಾರೂ ಕಾಣಿಸ್ತಿಲ್ಲ. ವೆಹಿಕಲ್ಸ್ ಇದೆ, ಬಟ್ ಯಾರೋ ಓಡ್ತಾ ಇರೋ ಥರ ಸೌಂಡ್ ಎಲ್ಲ ಆಗ್ತಾ ಇದೆ. ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಯಾರಾದರೂ ಕಾಣಿಸ್ತಾರಾ ಅಂತ. ಆ್ಯಂಡ್ ಸ್ವಲ್ಪ ದೂರದಲ್ಲಿ ಜನ ಕಾಣಿಸ್ತಾ ಇದ್ದಾರೆ ನೋಡಿ, ಝೂಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಜೊತೆ ಇನ್ನೊಬ್ಬರು ವ್ಲಾಗರ್ ಇದ್ದಾರೆ, ಕವನಗೌಡ ಅಂತ ಇವ್ರ ಹೆಸರು. ಇವರು ಯೂಟ್ಯೂಬರೇ. ಹಾಗೆ ಈ ಒಂದು ನೇಲ್ ಆರ್ಟ್ ಅಥವಾ ಏನೋ ಒಂದು ಚಿಕ್ಕ ಮಕ್ಕಳಿಗೆ ಮಾಡ್ತಾರಲ್ಲ, ಇದನ್ನು ಮಾಡಿದ್ದು ನಾನೇ. ನಾವು ಚಿಕ್ಕವರಿದ್ದಾಗ ಇದನ್ನು ಮಾಡ್ಕೊತಿದ್ವಿ. ಸೊ ಒಂದು ಫ್ಲವರ್ ಬರುತ್ತೆ ಆರೆಂಜ್ ಕಲರ್ದು, ಅದರೊಳಗಡೆ ಒಂದು ಸ್ವಲ್ಪ ಬೇರೆ ಥರನೇ ಇರುತ್ತೆ ಆ ಫ್ಲವರು. ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಮಾಡಿರೋವಂಥದ್ದು. ಆ್ಯಂಡ್ ಇಲ್ಲಿ ಎಂಟ್ರಿ ಟಿಕೆಟ್ 30 ರೂಪೀಸ್ ಕೊಡಬೇಕಾಗುತ್ತೆ ಕಾರಲ್ಲಿ ಹೋಗ್ತಾ ಇರೋದ್ರಿಂದ. ಬೈಕಿಗಾದರೆ ಇನ್ನೂ ಕಮ್ಮಿ ಇರುತ್ತೆ. ನನ್ನ ಹಳೆಯ ಡಿ ಡಿ ಹಿಲ್ಸ್ ವ್ಲಾಗಲ್ಲಿ ನೀವು ನೋಡೇ ಇರ್ತೀರ, ಅದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಎಂಟ್ರಿ ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಬಂದಿದ್ದೀವಿ. ಹಾಗೆ ಮೋಸ್ಟ್ಲಿ ನಾಮದ ಚಿಲುಮೆ ಡಿಯರ್ ಪಾರ್ಕ್ ಹೋಗೋದು ಡೌಟ್ ಅಂತ ಅನ್ನಿಸ್ತಿದೆ. ಯಾಕಂದರೆ ವಾಕಿಂಗ್ ಮಾಡೇ ಸಾಕಾಯಿತು ನಮಗೆಲ್ಲರಿಗೂ. ಇನ್ನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗಬೇಕು. ಸೊ ಆ ಒಂದು ಡಿಯರ್ ಪಾರ್ಕ್ಗೆ ಹೋದರೆ ಲೇಟಾಗಿ ಹೋಗುತ್ತೆ. ಇಲ್ಲಿ ಒಂದು ಸ್ವಲ್ಪ ವ್ಯೂ ಪಾಯಿಂಟ್ಸ್ನ ನೋಡೋಣ ಅಂತ ಬಂದಿದ್ದೀವಿ. ಸೊ ಡಿ ಡಿ ಹಿಲ್ಸ್ಗೆ ಯಾವಾಗಲೂ ಬರೋರಿಗೆ ಈ ಜಾಗ ಗೊತ್ತೇ ಇರುತ್ತೆ. ಆ್ಯಂಡ್ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಆ್ಯಂಡ್ ಈ ಒಂದು ಜಾಗನೂ ಅಷ್ಟೇ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾವುದು ಅಂತ ಹೇಳ್ತೀನಿ. ವ್ಯೂ ನೋಡಿ ತುಂಬಾ ಚೆನ್ನಾಗಿದೆ. ಬ್ಯೂಟಿಫುಲ್ ಆದ ವೆದರ್ ಇದೆ, ಹಾಗೆ ಬ್ಯೂಟಿಫುಲ್ ಸೀನ್ರಿ ಇದೆ. ಆ್ಯಂಡ್ ತಂಪಾದ ಗಾಳಿ ಬೀಸ್ತಾ ಇದೆ, ಕಾಮ್ ಫೀಲ್ ಆಗ್ತಿದೆ. ಬಟ್ ಇಲ್ಲಿ ಜನ ಪಾರ್ಟಿ ಮಾಡಿ ಅಲ್ಲೇ ವೇಸ್ಟ್ನ ಹಾಕಿ ಹೋಗಿದ್ದಾರೆ. ದಯವಿಟ್ಟು ನೀವು ಈ ಥರ ಏನಾದರೂ ಬರ್ತಿದ್ದೀರಾ ಅಂತ ಅಂದರೆ ಅಲ್ಲಿ ಡಸ್ಟ್ಬಿನ್ ಇಟ್ಟಿದ್ರೆ ಡಸ್ಟ್ಬಿನ್ಗೆ ವೇಸ್ಟ್ನ ಹಾಕಿ, ಇಲ್ಲ ಅಂತ ಅಂದರೆ ಕ್ಯಾರಿ ಮಾಡಿ ತೊಗೊಂಡು ಹೋಗಿ ಡಸ್ಟ್ಬಿನ್ಗೆ ಹಾಕಿ. ಹಾಗೆ ಇಲ್ಲಿ ತುಂಬ ಜನ ಏನಿಲ್ಲ, ಸ್ವಲ್ಪ ಜನನೇ ಇದ್ದಾರೆ. ಯಾಕಂದರೆ ಇದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್. ಹಾಗಾಗಿ ತುಮಕೂರು ಲೋಕಲ್ಗೆ ಗೊತ್ತಿರುತ್ತೆ, ತುಮಕೂರಿಯನ್ಸ್ಗಂತೂ ಗೊತ್ತಿರುತ್ತೆ. ಬೆಂಗಳೂರವ್ರಿಗೆ ಅಷ್ಟೊಂದು ಗೊತ್ತಿರಲ್ಲ. ಹಾಗೆ ಈ ಹುಡುಗರೆಲ್ಲ ಆ ಒಂದು ಎಂಡ್ ಪಾಯಿಂಟ್ಗೆ ಹೋಗ್ತಾ ಇದ್ದಾರೆ. ನಮಗೆ ನೋಡೋದಕ್ಕೆ ಭಯ ಆಗ್ತಾ ಇತ್ತು. ಹಾಗೆ ನಾವು ಹೋಗೋದಕ್ಕೆ ಧೈರ್ಯ ಮಾಡಿಲ್ಲ, ಯಾಕಂದರೆ ತುಂಬ ಗಾಳಿ ಬೀಸ್ತಾ ಇತ್ತು. ಈ ಮಕ್ಕಳೆಲ್ಲ ಟ್ಯೂಷನ್ಗೆ, ಕ್ಲಾಸ್ಗೆ ಅಂತ ಹೇಳಿಬಿಟ್ಟು ಈ ಥರ ಜಾಗಗಳಿಗೆ ಬರ್ತಾರೆ. ಬಟ್ ಸ್ಟಿಲ್ ತುಂಬಾ ಹುಷಾರಾಗಿರಬೇಕು. ಈ ಒಂದು ಸ್ಪಾಟ್ ಎಲ್ಲಿದೆ ಅಂತ ಹೇಳಿದ್ರೆ ಡಿ ಡಿ ಹಿಲ್ಸಲ್ಲಿ ಪೊಲೀಸ್ ನಿಸ್ಸಂತು ಮರುಪ್ರಸಾರಣ ಕೇಂದ್ರ ಅಂತ ಇದೆ, ಅದರ ಹತ್ರನೇ ಇದೆ. ಆ್ಯಕ್ಚುಲಿ ಅಲ್ಲಿ ಕ್ಲೋಸ್ ಮಾಡಿದರೆ ಸೈಡಲ್ಲಿ ಸ್ವಲ್ಪ ಜಾಗ ಇದೆ ಓಪನ್ ಆಗಿ, ಆ ಜಾಗದಲ್ಲಿ ಹೋಗಬೇಕಷ್ಟೇ.
ಆ್ಯಂಡ್ ನಾನು ಹೇಳ್ದಾಗೆ ಡಿಯರ್ ಪಾರ್ಕ್ಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಯಾಕಂದರೆ ಇವಾಗ ಟೈಮ್ ಬಂದು ಹೆಚ್ಚು ಕಮ್ಮಿ 9:15 9:30 ಆಗಿದೆ. ಇನ್ನು ಬ್ರೇಕ್ಫಾಸ್ಟ್ ಬೇರೆ ಮಾಡಬೇಕು. ಸೊ ಬ್ರೇಕ್ಫಾಸ್ಟ್ಗೆ ಹೋಗೋ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಪಾಯಿಂಟ್ಸ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಲೇಟಾಗಿ ಹೋದರೆ. ಹಾಗಾಗಿ ಡಿಯರ್ ಪಾರ್ಕ್ಗೆ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸದ್ಯಕ್ಕೆ ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಡಿ ಡಿ ಹಿಲ್ಸಲ್ಲಿ ಈ ಒಂದು ಸ್ಪಾಟ್ ತುಂಬಾ ಫೇಮಸ್ ಬ್ರೇಕ್ಫಾಸ್ಟ್ಗೆ. ಸೊ ಅಲ್ಲಿಗೆ ಹೋಗಿ ನೋಡೋಣ ಏನೇನಿದೆ ಅಂತ. ಆ್ಯಂಡ್ ಇಲ್ಲಿ ಬ್ರೇಕ್ಫಾಸ್ಟ್ ಸಿಗುತ್ತೆ, ಹಾಗೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಬಟ್ ಇವಾಗ ಬ್ರೇಕ್ಫಾಸ್ಟ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಅಂದರೆ ಇಡ್ಲಿ ಇಲ್ಲ, ಜಸ್ಟ್ ಚಿತ್ರಾನ್ನ ಮತ್ತು ಪುಳಿಯೋಗರೆ ಇದೆಯಂತೆ. ಸೊ ಬೇಡ ಅಂತ ನಾವು ಈ ಒಂದು ಜಾಗನ ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡು ಸಿದ್ದೇಶ್ವರ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ಬೆಳಗುಂಬ ರೋಡಲ್ಲಿದೆ ಇದು. ತಟ್ಟೆ ಇಡ್ಲಿ ಮತ್ತು ವಡೆನ ತೊಗೊಂಡಿದ್ದೀವಿ, ಹಾಗೆ ಚಿತ್ರಾನ್ನ ತೊಗೊಂಡು ಅದನ್ನು ಟೇಸ್ಟ್ ಮಾಡಿದ್ವಿ. ಹಾಗೆ ಸೀದಾ ವಾಪಸ್ ನಾವು ತುಮಕೂರಿಗೆ ಬಂದಿದ್ದೀವಿ. ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.